ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರಾಗಿ ಅವಲಕ್ಕಿ ಮಾಡ್ತಾಯಿದ್ದೀನಿ, ಒಗ್ಗರಣೆ ರಾಗಿ ಅವಲಕ್ಕಿ. ಇದನ್ನು ಯಾವ ಥರ ಮಾಡೋದು ಅಂತ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಬರೀ ಈ ರೆಸಿಪಿ ಮಾತ್ರನೇ ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಂಗೆ ಹುಷಾರಿಲ್ಲ, ಹಂಗಾಗಿ ಪೂರ್ತಿ ವ್ಲಾಗೇ ಮಾಡಬೇಕು ಅಂದ್ಕೊಂಡೆ. ಹೊಸ ಕ್ಯಾಸ್ಟ್ ಐರನಲ್ಲಿ ಇವತ್ತು ದೋಸೆ ಎಲ್ಲ ಮಾಡಿದ್ದೆ, ಹಂಗಾಗಿ ತೋರ್ಸೋಕ್ಕಾಗಲಿಲ್ಲ. ಅದನ್ನು ಇನ್ನೊಂದು ಸತಿ ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ. ದೋಸೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗಾದರೆ ಬನ್ನಿ, ಇನ್ಯಾಕೆ ತಡ, ಒಗ್ಗರಣೆ ರಾಗಿ ಅವಲಕ್ಕಿನ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ರಾಗಿ ಅವಲಕ್ಕಿ ಬೇಕು. ಇದನ್ನು ಮನೆಗಳಿಗೂ ಮಾರ್ತಿರ್ತಾರೆ, ಹೊತ್ಕೊಂಡು ಬಂದು ಮಾರ್ತಾರಲ್ಲ, ಅವ್ರ ಹತ್ರ ಸಿಗುತ್ತೆ ಈಸಿಯಾಗಿ. ಇದು 100 ರೂಪಾಯಿಗೆ 6 ಸೇರು ಅಥವಾ 5 ಸೇರು ಈ ಥರ ಮಾರ್ತಿರ್ತಾರೆ, ತೊಗೋಬೋದು ನೀವು, ಒಳ್ಳೆಯದು ಆರೋಗ್ಯಕ್ಕೆ ಅಂತ. ಮತ್ತು ಇದಕ್ಕೆ ಮಾಮೂಲಿ ಪೂರಿ ಒಗ್ಗರಣೆಗೆ ಎಲ್ಲ ಏನೇನು ಬಳಸ್ತಾರೋ ಅದೇನೆ. ಕಡಲೆಪಪ್ಪು, ಕಡಲೆ ಬೀಜ, ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಜಾಸ್ತಿ ತಗೊಂಡಿದ್ದೀನಿ ನಾನಿಲ್ಲಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ಇದು ಒಣಮೆಣಸಿನ್ಕಾಯಿ, ಇದೇನು ಖಾರ ಇರಲ್ಲ, ಹಾಗಾಗಿ. ಇಲ್ಲಿ ಬಂದು ಇದು ರುಚಿ ಅಂದರೆ ಉಪ್ಪು, ಇದು ಸಕ್ಕರೆ. ಇದೇ ಟೇಸ್ಟು ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡೋದು. ಈ ಸಕ್ಕರೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಅಲ್ಲ, ಸ್ವಲ್ಪ. ನಾನು ಇಲ್ಲಿ ಏನು ತೋರಿಸಿದ್ದೀನಲ್ಲ ಇದಿಷ್ಟು ಹಾಕಲ್ಲ, ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಹಾಕ್ತೀನಿ. ಇದು ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿಣ, ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು. ನಿಮಗೆ ಗೊತ್ತಾಗುತ್ತಲ್ಲ ಅವಲಕ್ಕಿ ಎಷ್ಟಿರುತ್ತೋ ಆನ್ ದ ಬೇಸಿಸ್ ಆಫ್ ದಟ್ ಇವನ್ನೆಲ್ಲ ತೊಗೋಬೇಕು ನಾವು. ನಾನು ಕಡಲೆ ಬೀಜ ಮತ್ತು ಕಡಲೆಪಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಹಾಗಾಗಿ ಚೆನ್ನಾಗಿರುತ್ತೆ ಟೇಸ್ಟು ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿದಾಗ. ಬನ್ನಿ ಮಾಡೋದಕ್ಕೆ ಶುರು ಮಾಡೋಣ. ಮೊದಲಿಗೆ ಬಾಣಲೆಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ. ಸಾಕು, ಇವೆಲ್ಲ ಫ್ರೈ ಮಾಡೋಕ್ಕಾದರೆ ಸಾಕು. ಎಣ್ಣೆ ಕಾಯಿಗೆ ಒಂದೇ ಒಂದು ನಿಮಿಷ. ಆ ಎಣ್ಣೆ ಕಾಯಿ ಅಷ್ಟರಲ್ಲಿ ಒಂದೇ ಒಂದು ಟಿಪ್ ಹೇಳ್ಬಿಡ್ತೀನಿ. ನೋಡ್ತಾ ಇದ್ದೀರಲ್ವ, ರಾಗಿ ಅವಲಕ್ಕಿ ನೀವು ಮುಟ್ಟಿದ ತಕ್ಷಣ ಹಿಂಗೆ ಪ್ರೆಸ್ ಆಗಿ ಹಿಂಗಾದ್ರೇ ಈ ಥರ ಒಗ್ಗರಣೆ ಹಾಕಬೇಕು. ಇದೇನಾದರೂ ಮೆತ್ತಗಿದೆ ಅಂತಂದರೆ ಇನ್ ಕೇಸು ನೀವೇನು ಮಾಡಬೇಕು ಅಂತಂದರೆ ಬಾಣಲಿಲಿ ಸ್ವಲ್ಪ ಲೈಟಾಗಿ ಲೋ ಫ್ಲೇಮಲ್ಲಿ ಒಂದೇ ಒಂದು 5 ನಿಮಿಷ ಬೆಚ್ಚಗೆ ಮಾಡಿ ಹಾಕೋದ್ರಿಂದ ನೀವು ಮಾಡೋವಂಥ ರಾಗಿ ಅವಲಕ್ಕಿ ಅಥವಾ ಒಗ್ಗರಣೆ ರಾಗಿ ಅವಲಕ್ಕಿ ಏನಾಗಿರುತ್ತೆ, ಕ್ರಿಸ್ಪಾಗಿರುತ್ತೆ. ಓಕೆನಾ? ಎಣ್ಣೆ ಕಾಯ್ತು ಅನಿಸುತ್ತೆ, ಬನ್ನಿ ಇವೆಲ್ಲ ಹಾಕೋಣ. ಮೊದಲಿಗೆ ನಾನು ಬೆಳ್ಳುಳ್ಳಿನ ಹಾಕ್ಕೊತೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಈ ಥರ ಕೆಂಪಗಾದ್ಮೇಲೆ ಕಡಲೆ ಬೀಜನ ಆ್ಯಡ್ ಮಾಡಬೇಕು. ನಿಮಗೆ ಎಷ್ಟು ಬೇಕಂದ್ರೂ ಹಾಕ್ಕೊಳ್ಳಿ. ಒಬ್ಬೊಬ್ಬರಿಗೆ ಇಷ್ಟ ಕಡಲೆ ಬೀಜ ಜಾಸ್ತಿ ತಿಂತಾರೆ, ಒಬ್ಬರು ಕಡಿಮೆ ತಿಂತಾರೆ. ನಾನು ಸ್ವಲ್ಪನೇ ಹಾಕಿದ್ದೀನಿ. ನಿಮ್ಮ ಮನೇಲಿ ಏನು ಅವೈಲಬಲ್ ಇರುತ್ತೋ ಅದನ್ನು ಹಾಕಿ. ಕೊಬ್ಬರಿನೂ ಹಾಕ್ಬೋದಿತ್ತು, ಆದರೆ ನಾನು ಇರಲಿಲ್ಲ, ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇದು ಸ್ವಲ್ಪ ಸೌಂಡ್ ಮಾಡುತ್ತೆ ಚಟಪಟ ಅಂತ, ಅಲ್ಲಿವರೆಗೂ ಹುರ್ಕೋಬೇಕು. ಈ ಥರ ಫ್ರೈ ಆಗುತ್ತೆ. ಇನ್ನು ಒಂದು ಸ್ವಲ್ಪ ಆಗುತ್ತೆ, ತುಂಬಾ ಆಗಬಾರ್ದು, ಒಂಥರ ಸೀದೋದಂಗೆ ಅನಿಸ್ಬಿಡುತ್ತೆ. ನನಗೆ ಆ ಥರ ಜಾಸ್ತಿ ಫ್ರೈ ಆದರೆ ಇಷ್ಟ ಆಗಲ್ಲ. ನೋಡ್ತಾ ಇರ್ಬೋದು, ಈ ಥರ ಸೌಂಡ್ ಬರಬೇಕು.
ಇವಾಗ ಆಗಿದೆ ಇದು. ಮತ್ತು ಇದಕ್ಕೆ ಇದನ್ನೆಲ್ಲ ಆ್ಯಡ್ ಮಾಡಬೇಕು. ಕಡಲೆ ಸೊಪ್ಪು, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಆ್ಯಡ್ ಮಾಡಿ ಈ ಥರ ಅದನ್ನು ಫ್ರೈ ಮಾಡ್ತೀವಿ. ಹೌದು, ಇವಾಗ ಕಡಲೆಪಪ್ಪು, ಕಡಲೆ ಬೀಜ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಸ್ಟವ್ ಆಫ್ ಮಾಡಿದಾದಮೇಲೆ ಒಂದು ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಮತ್ತು ನಮಗೆ ಎಷ್ಟು ಖಾರ ಬೇಕೋ ಖಾರ ಪುಡಿ. ಈ ಖಾರ ಪುಡಿ ಹಾಕೋದ್ರಿಂದ ಒಂಥರ ರೆಡ್ ಕಲರ್ ಚೆನ್ನಾಗಿರುತ್ತೆ. ನನಗೆ ಅದಿಷ್ಟ, ಹಂಗಾಗಿ ನಾನು ಖಾರ ಇರೋವಂಥ ಮೆಣಸಿನ್ಕಾಯಿನ ಹಾಕಲ್ಲ. ಈ ಒಗ್ಗರಣೆ ಏನಾದರೂ ಮಾಡಿದ್ರೆ, ಪುರಿ ಒಗ್ಗರಣೆಗೆ ಆಗಿರ್ಬೋದು, ಅವಲಕ್ಕಿಗೆ ಆಗಿರ್ಬೋದು, ನಾನು ಇದನ್ನೇ ಬಳಸೋದು, ಖಾರ ಪುಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಆಫ್ ಮಾಡಿ ಹಾಕೋದ್ರಿಂದ ನಿಮಗೆ ಗೊತ್ತೇ ಐತೆ, ಈ ಮಸಾಲೆಗಳೆಲ್ಲ ಏನಾಗಲ್ಲ, ಸೀದೋಗಲ್ಲ. ಎಲ್ಲ ಮಿಕ್ಸ್ ಆಯ್ತು. ಇವಾಗ ಅವಲಕ್ಕಿನ ಹಾಕೋಣ. ಅವಲಕ್ಕಿನ ಅದಕ್ಕೆ ಒಗ್ಗರಣೆಗೆ ಹಾಕೋಕ್ಕೂ ಮುಂಚೆ ಮರದಲ್ಲಿ ಯಾಕೆ ಇದನ್ನು ಹಾಕಿಟ್ಕೊಂಡೆ ಅಂತಂದರೆ, ಈ ಅವಲಕ್ಕಿಲಿ ಏನಾದರೂ ಧೂಳು ಆ ಥರ ಸಣ್ಣದು ಇದಿರುತ್ತಲ್ಲ, ಇದ್ರ ಥರ ಅದೆಲ್ಲ ಹೋಗೋಕ್ಕೆ ಈ ಥರ ಶೇಕ್ ಮಾಡಬೇಕು ಮರನ. ಅವಾಗೆಲ್ಲ ಅದು ತಳದಲ್ಲಿ ಕೂತ್ಕೊಳ್ಳುತ್ತೆ. ಆವಾಗ ಚೆನ್ನಾಗಿರೋ ಅವಲಕ್ಕಿ ನಮಗೆ ಸಿಗುತ್ತೆ. ಇವಾಗ ಅವಲಕ್ಕಿನ ಬಾಣಲೆ ಒಳಗಡೆ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇಷ್ಟೇ ಮಿಕ್ಸ್ ಮಾಡಿದ್ರೆ ಹಾಗೆ ಹೋಯ್ತು ನೋಡಿ, ರಾಗಿ ಅವಲಕ್ಕಿ, ಒಗ್ಗರಣೆ ರಾಗಿ ಅವಲಕ್ಕಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಒಂದು ಒಳ್ಳೆ ಸ್ನ್ಯಾಕ್ ಇದು. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನೀವು ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.